ಹ್ಯಾಂಡ್ಸಮ್ ನಟರಲ್ಲಿ ಕಿರಣ್ ರಾಜ್ ಕೂಡ ಒಬ್ರು. ಕನ್ನಡತಿ ಸೀರಿಯಲ್ ಮೂಲಕ ಇಡೀ ಕನ್ನಡಿಗರ ಮನೆ ಹಾಗೂ ಮನವನ್ನ ತಲುಪಿದ್ರು. ಹರ್ಷ ಅಂತಾನೆ ಫೇಮಸ್ ಆಗಿದ್ದಾರೆ. ನಾಳೆ ನಟ ಕಿರಣ್ ರಾಜ್ ಸಿನಿಮಾ ರಾಣಿ ರಾಜ್ಯದಾದ್ಯಂತ ರಿಲೀಸ್ ಆಗ್ತಿದೆ. ಈ ಖುಷಿಯಲ್ಲೇ ಓಡಾಡ್ತಿದ್ದ ರಾಣಿ ಹೀರೋಗೆ ಆಕ್ಸಿಡೆಂಟ್ ಆಗಿದೆ. ಹೌದು, ನಟ ಕಿರಣ್ ರಾಜ್ಗೆ ಅಪಘಾತ ಆಗಿದ್ದು ಗಾಯಗೊಂಡಿದ್ದಾರೆ. ಅಷ್ಟಕ್ಕೂ ಅಪಘಾತ ಆಗಿದ್ದು ಹೇಗೆ? ಸದ್ಯ ಕಿರಣ್ ರಾಜ್ ಆರೋಗ್ಯ ಹೇಗಿದೆ ಅನ್ನೋದನ್ನ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಿರಣ್ ರಾಜ್ ನಟನೆಯ ರಾಣಿ ಸಿನಿಮಾ ನಾಳೆ ರಿಲೀಸ್ ಆಗಲಿದೆ. ಹೀಗಾಗಿ ಕಿರಣ್ ರಾಜ್ ಸಿನಿಮಾ ಪ್ರಚಾರದ ಓಡಾಟದಲ್ಲೇ ಬ್ಯುಸಿ ಆಗಿದ್ರು. ಸಿನಿಮಾ ಪ್ರಚಾರಕ್ಕಾಗಿ ಭಾರಿ ಸಾಹಸಗಳನ್ನ ಕೂಡ ಮಾಡಿದ್ದಾರೆ. ಸಿನಿಮಾ ಟೈಟಲ್ ಅನ್ನ ಆಕಾಶದಲ್ಲೇ ರಿವೀಲ್ ಮಾಡಿ ಇತಿಹಾಸ ಸೃಷ್ಟಿ ಮಾಡಿದ್ರು. ಈ ಸಲ ಸಿನಿಮಾ ಗೆದ್ದೇ ಗೆಲ್ಬೇಕು. ಸಿನಿಮಾ ಸೋತ್ರೆ ಮತ್ತೆ ಝೀರೋದಿಂದಲೇ ಶುರು ಮಾಡ್ಬೇಕು ಅನ್ನೋದು ಕಿರಣ್ ರಾಜ್ ಚಿಂತೆ. ಹೀಗಾಗಿ ಕಿರಣ್ ರಾಜ್ ಸಿನಿಮಾ ಪ್ರಚಾರಕ್ಕೆ ಹೆಚ್ಚು ಟೈಮ್ ಕೊಡ್ತಾ ಬಂದಿದ್ರು. ಆದ್ರೆ ಅದ್ಯಾಕೋ ಟೈಮೇ ಸರಿ ಇಲ್ಲ. ನಾಳೆ ತಮ್ಮ ಸಿನಿಮಾ ರಿಲೀಸ್ ಅಂತ ಖುಷಿಯಿಂದ ಓಡಾಡ್ತಿದ್ದ ಕಿರಣ್ ರಾಜ್ ಆಸ್ಪತ್ರೆ ಪಾಲಾಗಿದ್ದಾರೆ. ಆಕ್ಸಿಡೆಂಟ್ ನಲ್ಲಿ ಗಾಯಗೊಂಡಿದ್ದ ಕಿರಣ್ ರಾಜ್ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಕಿರಣ್ ರಾಜ್ ಕಾರು ಅಪಘಾತ ಆಗಿದ್ದು ಹೇಗೆ? ಸೆಪ್ಟೆಂಬರ್ 10ರಂದು ಮಧ್ಯಾಹ್ನ ಕಿರಣ್ ರಾಜ್ ಅವರ ರಾಣಿ ಸಿನಿಮಾದ ಪ್ರದರ್ಶನ ಇತ್ತು. ಅದರಲ್ಲಿ ಭಾಗಿಯಾಗಿದ್ದ ಕಿರಣ್ ರಾಜ್ ರಾತ್ರಿ ಶ್ರೀ ಸಿದ್ದೇಶ್ವರ ನಿರಾಶ್ರಿತರ ಸೇವಾಶ್ರಮಕ್ಕೆ ನಿನ್ನೆ ಭೇಟಿ ಕೊಟ್ಟಿದ್ರು. ಅಲ್ಲಿಂದ ವಾಪಸ್ ಬರ್ತಿರುವಾಗ ಮುದ್ದೇನಪಾಳ್ಯದಲ್ಲಿ ಅಪಘಾತ ಸಂಭವಿಸಿದೆ. ದಾರಿ ಮಧ್ಯೆ ಮುಂಗುಸಿ ಕಾರಿಗೆ ಅಡ್ಡ ಬಂದಿದೆ. ಹೀಗಾಗಿ ಕಾರು ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಈ ವೇಳೆ ಕಿರಣ್ ರಾಜ್ ಹಿಂದಿನ ಸೀಟಿನಲ್ಲಿ ಕೂತು ವಿಡಿಯೋ ಎಡಿಟಿಂಗ್ ಮಾಡ್ತಿದ್ರು. ಡಿಕ್ಕಿಯ ರಭಸಕ್ಕೆ ಅವರಿಗೆ ಜೋರಾಗಿ ಪೆಟ್ಟು ಬಿದ್ದಿದೆ. ಈ ವೇಳೆ ಕಿರಣ್ ರಾಜ್ ಪ್ರಜ್ಞೆ ಕಳೆದುಕೊಂಡಿದ್ದಾರೆ. ಕಿರಣ್ ರಾಜ್ ಜೊತೆಯಲ್ಲಿದ್ದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸೀಟ್ ಬೆಲ್ಟ್ ಹಾಕಿದ್ರು. ಹೀಗಾಗಿ ಸೇಫ್ ಆಗಿದ್ದಾರೆ. ಸೇವಾಶ್ರಮಕ್ಕೆ ಭೇಟಿ ನೀಡಿ ಬರುವಾಗ ಅಪಘಾತ. ಇನ್ನು ಕಿರಣ್ ರಾಜ್ ಸದಾ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹಬ್ಬ ಬಂದಾಗ, ಸಮಯ ಸಿಕ್ಕಾಗ ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಅವರು ಭೇಟಿ ನೀಡಿ ಆಹಾರ ವಿತರಣೆ ಮಾಡ್ತಿರ್ತಾರೆ. ಅಲ್ಲೇ ಕೆಲ ಹೊತ್ತು ಸಮಯ ಕಳೀತಾರೆ. ನಿನ್ನೆ ಕೂಡ ಕಿರಣ್ ರಾಜ್ ನಿರಾಶ್ರಿತರಿಗೆ ಅನ್ನ ಹಾಕಿದ್ರು. ಶ್ರೀ ಸಿದ್ದೇಶ್ವರ ನಿರಾಶ್ರಿತರ ಸೇವಾಶ್ರಮಕ್ಕೆ ಭೇಟಿ ಕೊಟ್ಟಿದ್ರು. ಎಲ್ಲರಿಗೂ ಊಟ ಬಡಿಸಿದ್ದಾರೆ. ಆಮೇಲೆ ಚೇರ್ ವ್ಯವಸ್ಥೆ ಮಾಡಿಸುತ್ತೇನೆ ಅಂತ ಭರವಸೆ ನೀಡಿದ್ರು. ಜೊತೆಗೆ ನಿರಾಶ್ರಿತರ ಸೇವಾಶ್ರಮದಲ್ಲಿ ಇದ್ದವರ ಯೋಗಕ್ಷೇಮ ವಿಚಾರಿಸಿದ್ದರಂತೆ. ನಾಳೆ ರಿಲೀಸ್ ಆಗುತ್ತಿದ್ದ ಸಿನಿಮಾ ಬಗ್ಗೆಯೂ ಮಾತನಾಡಿದ್ರು. ನನ್ನ ರಾಣಿ ಸಿನಿಮಾ ರಿಲೀಸ್ ಆಗ್ತಿದೆ, ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಹೇಳಿದ್ರು. ಕಿರಣ್ ರಾಜ್ ಮಾತು ಕೇಳಿ ಅಲ್ಲಿದ್ದವರೆಲ್ಲರೂ ಖುಷಿ ಪಟ್ಟಿದ್ರಂತೆ. ರಾಣಿ ನಟನ ಆರೋಗ್ಯ ಹೇಗಿದೆ? ಕಿರಣ್ ರಾಜ್ಗೆ ಅಪಘಾತ ಆಗ್ತಿದ್ದಂತೆ ಫ್ಯಾನ್ಸ್ ಆತಂಕಕ್ಕೆ ಒಳಗಾಗಿದ್ರು. ನಟನ ಆರೋಗ್ಯ ಹೇಗಿದೆ ಅಂತ ತಲೆ ಕೆಡಿಸಿಕೊಂಡಿದ್ರು. ಇದೀಗ ಸ್ವತಃ ಕಿರಣ್ ರಾಜ್ ತಮ್ಮ ಆರೋಗ್ಯದ ಬಗ್ಗೆ ಅಪ್ಡೇಟ್ ನೀಡಿದ್ದಾರೆ. ನಾನು ಈಗ ಆರೋಗ್ಯವಾಗಿದ್ದೇನೆ. ಏನಾಗಿದೆ ಅನ್ನೋದು ನಿಮ್ಗೆಲ್ಲ ಮಾಹಿತಿ ಸಿಕ್ಕಿರುತ್ತೆ. ಯಾರೆಲ್ಲ ಪ್ಯಾನಿಕ್ ಆಗಿ ಮೆಸೇಜ್ ಮಾಡ್ತಿದ್ದೀರೋ ಚಿಂತಿಸಬೇಡಿ. ನಾನು ಈಗ ಆರೋಗ್ಯವಾಗಿದ್ದೇನೆ. ಸ್ವಲ್ಪ ಏಟಾಗಿತ್ತು, ವೈದ್ಯರು ಚಿಕಿತ್ಸೆ ನೀಡಿದ್ದಾರೆ. ದಯವಿಟ್ಟು ಯಾರು ಆತಂಕಕ್ಕೆ ಒಳಗಾಗಬೇಡಿ. ಎಲ್ಲರಿಗೂ ಧನ್ಯವಾದಗಳು ಅಂತ ಕಿರಣ್ ರಾಜ್ ಹೇಳಿದ್ದಾರೆ. ಇನ್ನು ಕಿರಣ್ ರಾಜ್ ಹಿಂದಿ ಕಿರುತೆರೆ ಮೂಲಕ ನಟನೆಗೆ ಎಂಟ್ರಿ ಕೊಟ್ಟಿದ್ರು. ಹೀರೋಸ್, ಲವ್ ಬೈ ಚಾನ್ಸ್, ತೂ ಆಶಿಕಿ ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿದ ಕಿರಣ್ ರಾಜ್ ನಂತರ ಬೆಂಗಳೂರಿಗೆ ಬಂದು ಲೈವ್ ಸೂಪರ್ ಗುರು ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ರು. ದೇವತೆ, ಗುಂಡ್ಯಾನ ಹೆಂಡತಿ ಧಾರಾವಾಹಿಗಳಲ್ಲಿ ನಟಿಸಿದ ನಂತರ ಕಿನ್ನರಿ ಧಾರಾವಾಹಿಗೆ ನಾಯಕನಾಗಿ ಆಯ್ಕೆಯಾದ್ರು. ನಕುಲ್ ಪಾತ್ರ ಅವರಿಗೆ ಒಳ್ಳೆ ಹೆಸರು ತಂದುಕೊಟ್ಟಿತು. ಅದಾದ ನಂತರ ಸಿನಿಮಾಗಳಲ್ಲಿ ನಟಿಸಿದ ಕಿರಣ್ ರಾಜ್ ಕನ್ನಡತಿ ಧಾರಾವಾಹಿಯಲ್ಲಿ ಹರ್ಷ ಎಂಬ ಪಾತ್ರದಲ್ಲಿ ಮಿಂಚಿದ್ರು. ಇದೀಗ ರಾಣಿ ಸಿನಿಮಾ ಮೂಲಕ ತೆರೆ ಮೇಲೆ ಅಬ್ಬರಿಸಲು ಸಜ್ಜಾಗಿದ್ರು. ಸಿನಿಮಾ ರಿಲೀಸ್ಗೆ 1 ದಿನ ಬಾಕಿ ಇರುವಾಗಲೇ ಅಪಘಾತ ಸಂಭವಿಸಿದ್ದು ನಿಜಕ್ಕೂ ಬೇಸರದ ಸಂಗತಿ. ಆದಷ್ಟು ಬೇಗ ಕಿರಣ್ ರಾಜ್ ಹುಷಾರಾಗ್ಲಿ ಅನ್ನೋದೇ ಎಲ್ಲರ ಆಶಯ. ನಮಸ್ಕಾರ.